ಶುಗರ್ ಫ್ಯಾಕ್ಟ್ರಿ ಅವರೆಲ್ಲ ಗಲಾಟೆ ಮಾಡ್ತಾರೆ. CM ಹತ್ರನೂ ಗಲಾಟೆ ಮಾಡಿದ್ದಾರೆ, ನನ್ನ ಹತ್ರನೂ ಭಾಳ ರಿಕ್ವೆಸ್ಟ್ ಮಾಡಿದ್ದಾರೆ. ಅವ್ರಿಗೆ ಆಗಲ್ಲ, ಇದು ಶುಗರ್ ಪ್ರೈಸು ಜಾಸ್ತಿ ಆಗಿ 10 ವರ್ಷ ಆಯಿತು, 7-8 ವರ್ಷ ಆಯಿತು ಅಂತ ಅವ್ರು ಗಲಾಟೆ ಮಾಡ್ತಾ ಇದ್ದಾರೆ. ಸೊ ನಾವು ಅದನ್ನು ಪ್ರೈಮ್ ಮಿನಿಸ್ಟರ್ಗೆ ಇದನ್ನ ಮನವಿಯನ್ನು ನಾವು ಮಾಡಿದ್ದೇವೆ. ರೈತರಿಗೂ ಒಳ್ಳೇದಾಗಬೇಕು, ಫ್ಯಾಕ್ಟ್ರಿಯವರು ಇದ್ರೆ ರೈತರು ಇದ್ರೆ ಫ್ಯಾಕ್ಟ್ರಿ, ಆಮೇಲೆ ಉದ್ಯಮನೂ ನಡಿಬೇಕು. ಅದಕ್ಕೆ ತೀರ್ಮಾನ ಮಾಡೋರು, ಅದಕ್ಕೆ ನಮ್ದು ಒತ್ತಡ ಈ ವಿಚಾರದಲ್ಲಿ. ಯಾಕೆಂದ್ರೆ ಎಲ್ಲ ತೀರ್ಮಾನ ಮಾಡೋರು, ಶುಗರ್ ಕೇನು, ಮೊಲಾಸಿಸು, ಬೇರೆ ಎಲ್ಲ ತೀರ್ಮಾನ ಮಾಡೋರು ಅವರು. ಆಮೇಲೆ ಪವರ್ದು ಕೂಡ ಅವರು ಕೇಳ್ತಾ ಇದ್ದಾರೆ, ಪವರ್ ಖರೀದಿ ಮಾಡಿ ಅದನ್ನು ಮಾಡೋಕ್ಕಾಗಲ್ಲ, ನಾವು ಹೋಗ್ತಿರೋದು ಅಂತ ಹೇಳಿ ಅವರೆಲ್ಲ ಕೇಳ್ತಾರೆ. ಬ್ಯಾಂಕ್ ಅವ್ರ ರೇಟ್ ಆಫ್ ಇಂಟ್ರೆಸ್ಟ್ ಬಗ್ಗೆ ಹೋಗ್ತಾ ಇರೋದು ರಿಕ್ವೆಸ್ಟ್ ಇದೆ. ಸೊ ಅದು ಬ್ಯಾಂಕ್ಗೆ ನ್ಯಾಷನಲೈಸ್ ಬ್ಯಾಂಕು, ಆಮೇಲೆ ಅಪೆಕ್ಸ್ ಬ್ಯಾಂಕ್ ತೀರ್ಮಾನ ಮಾಡೋದು, ಅದಕ್ಕೆ RBI ಅನ್ನೋದು ಡೈರೆಕ್ಷನ್ಸ್ ಮಾಡೋದು. ಸೊ ಅದಕ್ಕೆ ಅವ್ರಿಗೂ ನ್ಯಾಯ ಒದಗಿಸ್ಕೊಳ್ಬೇಕು ಅಂತ ಹೇಳಿದ್ದೀವಿ. ನೋಡೋಣ. ಭಾಳ ಸಂತೋಷ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಅಂತಂದ್ರೆ ಅಟ್ಲೀಸ್ಟ್ ಅವ್ರಿಗೂ ಆ ಕಡೆ ಸ್ವಲ್ಪ ಬಿಸಿ ಅವ್ರಿಗೂ ಅರಿವಿದೆ. ಸರ್, ನಿಮ್ಮ ಕನಸಿನ ಯೋಜನೆ ಮೇಕೆದಾಟು DPR ಕೂಡ ಅದನ್ನು ಹೊಸದಾಗಿ ಮಾಡಬೇಕು ಅಂತ ಒಂದಷ್ಟು ಮಾಡಿಫೈ ಮಾಡಬೇಕು, ಏನಿದೆ ಅದನ್ನೆಲ್ಲ ಸರಿ ಮಾಡಬೇಕು. ಅವರು ಕೆಲವೆಲ್ಲ ಅಬ್ಜೆಕ್ಷನ್ಸ್ ಹಾಕಿ ವಾಪಸ್ ಕಳಿಸೋರೆ, ಹೊಸದಾಗಿ ಮಾಡೋಕ್ಕಾಗಲ್ಲ. ಅವತ್ತಿನ ರೇಟ್ಸ್ಗೂ ಇವತ್ತಿನ ರೇಟ್ಗೂ ವ್ಯತ್ಯಾಸ ಇದೆ. ಆಮೇಲೆ ಕೆಲವೆಲ್ಲ ಅವ್ರೇನೇನು ಅಬ್ಜೆಕ್ಷನ್ಸ್ ಹಾಕಿ ಕಳಿಸಿದ್ದಾರೆ ಅದನ್ನೆಲ್ಲ ಸೆಪ್ರೇಟ್ ಮಾಡಿ ಈಗ ನಾವು ಅವ್ರಿಗೆ ಸಬ್ಮಿಟ್ ಮಾಡಲೇಬೇಕು. ಯಾಕಂದರೆ ಅದರ ಟೈಮ್ ಲೈನಲ್ಲಿ ನಾವು ಕೆಲಸ ಮಾಡ್ತೀವಿ, ಅದನ್ನ ಮಾಡ್ತೀವಿ. ಆಮೇಲೆ ಕೇಂದ್ರ ಸರ್ಕಾರದ ಮೇಲೆ ಬಿಡ್ತೀವಿ. ಸರ್, DK ಶಿವಕುಮಾರ್ ಅವರು ಶ್ರಮ ಹಾಕಿದ್ದಾರೆ, ಪಕ್ಷಕ್ಕಾಗಿ ದುಡಿದಿದ್ದಾರೆ, ಸಾಕಷ್ಟು ಪ್ರಯತ್ನವನ್ನು ನಡೆಸಿದ್ದಾರೆ. ಆದ್ರೆ ಯಾಕೆ ಡೆಲ್ಲಿಗೆ ಹೋದ್ರು ಕೂಡ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಬೇಕು, ಸಾಕಷ್ಟು ಪ್ರಯತ್ನಗಳು ಆಗ್ತಿದ್ದಾವೆ ಅಂತ ಹೇಳ್ತಿದ್ದಾರೆ. ಯಾಕೆ ಸರ್? ಒಂದ್ ಕಡೆ ಬಿಜೆಪಿಯವರು ನಿಮ್ಮ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವ್ಯಂಗ್ಯವನ್ನು ಮಾಡ್ತಿದ್ದಾರೆ. ಇದು ಪಾಪ ಖುಷಿ ಪಡೋರು, ಹಡೋರು, ದುಃಖ ಪಡೋರು, ಅವರು ಇಚ್ಛೆಯಿಂದ ಮಾಡಲಿ. ನಿಮ್ಗೂ ಒಳ್ಳೆ ಆಹಾರ ಸಿಗ್ತಾ ಇದೆಯಲ್ಲ, ನೀವೆಲ್ಲ ಚೆನ್ನಾಗಿ ಖುಷಿ ಪಡ್ತಾ ಇದ್ರಲ್ಲ, ಖುಷಿ ಪಡಿ. ಜನ ಎಲ್ಲ ನೀವೆಲ್ಲ ಸಂತೋಷ ಆಗಿದ್ರು ನಾವು ಸಂತೋಷ ಆಗಿದ್ದೀವಿ.